ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ಕೋಲಿ ಸಮಾಜದ ವತಿಯಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಅನಾವರಣ ಸಮಾರಂಭವು ಫೆಬ್ರವರಿ 8ರಂದು ಬೆಳಗ್ಗೆ 10:30 ಅದ್ದೂರಿಯಾಗಿ ನೆರವೇರಲಿದೆ ಎಂದು ಕೋಲಿ ಸಮಾಜದ ಮುಖಂಡ ದೇವೇಂದ್ರ ನಾಟಿಕರ್ ತಿಳಿಸಿದರು. ಚಿತ್ತಾಪುರ ಪಟ್ಟಣದ ಅಂಬಿಗರ ಚೌಡಯ್ಯ ಸಮುದಾಯ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 12ನೇ ಶತಮಾನದ ನಿಜಶರಣ ಅಂಬಿಗರ ಚೌಡಯ್ಯನವರ ವಚನಗಳ ಪ್ರಚಾರಕ್ಕಾಗಿ ಹಾಗೂ ಕೋಲಿ ಸಮಾಜದ ಸಂಘಟನೆಗಾಗಿ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಗ್ರಾಮದಲ್ಲಿ ಎಲ್ಲರೂ ಒಗ್ಗೂಡಿ ಮೂರ್ತಿ ಅನಾವರಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದಲ್ಲಿ ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ ಹಾಗೂ 906 ಜಯಂತ್ಯೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ ರವಿವಾರ ದಿನಾಂಕ 8/2/2026ರಂದು ಬಾಗೋಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. 12ನೇ ಶತಮಾನದ ನಿಜಶರಣ ಅಂಬಿಗರ ಚೌಡಯ್ಯನವರು ತುಂಗ ನದಿ ತೀರದಲ್ಲಿ ಅಂಬಿಗರ ಹಡಗು ನಡೆಸುತ್ತಾ ಇದ್ದರು. ಆದ್ದರಿಂದ ಅವರು ಕಾಯಕವನ್ನು ದೋಣಿ ಈ ದಡಿಯಿಂದ ಆ ದಡಿಗೆ ಸಾಗಿಸುತ್ತಾ ಅವರ ಜೀವನ ಸಾಗಿಸಿದರು. ಹೀಗಾಗಿ ಅವರ ನಿಜಶರಣ ಅಂಬಿಗರ ಅವರ ವಚನಗಳನ್ನು ಕಠೋರವಾದ ನಿಷ್ಠುರ ಮತ್ತು ಎದೆಯ ಭರಿತವಾದಂಥ ಕಠೋರಗಳಿಂದ ಅವರು ವಚನಗಳು ಬಹಳ ನಿಷ್ಠುರವಾಗಿದೆ. ಆದ್ದರಿಂದ ಇದ್ದಿದ್ದಂತೆ ಹೇಳಿದಂಥ ಅಂಬಿಗರ ಚೌಡಯ್ಯನವರಿಗೆ ಶ್ರೀ ಬಸವಣ್ಣನವರು ಅವರಿಗೆ ನಿಜಶರಣ ಅಂಬಿಗ ಎಂದು ಬಿರುದು ಕೊಟ್ಟಿದ್ದಾರೆ. ಆದ್ದರಿಂದ ನಿಜಶರಣ ಅಂಬಿಗರ ಅವರು ದೇಶ ಸಂಚಾರ ಮಾಡುತ್ತಾ ಹಾಗೆ ಬಸವ ಕಲ್ಯಾಣಕ್ಕೆ ಅನುಭವ ಮಂಟಪದಲ್ಲಿ ಪಾಲ್ಗೊಂಡಿದ್ದರು. ಆಗ ಅವರಿಗೆ ಪ್ರವೇಶ ಮಾಡಲು ಒಳಗೆ ಬಿಡಲಿಲ್ಲ. ಆದ್ದರಿಂದ ಬಸವಣ್ಣವರು ಬಂದು ಅವರಿಗೆ ಬಿಡುಪ್ಪ ಅವರಿಗೆ ಯಾಕೆ ಮಾಡ್ತಾರೆ ಅಂತ ಅಂದಾಗ ಒಳಗೆ ಬಿಟ್ಟು ಹನುಮಪ್ರಭು ಪೀಠ ಅಧ್ಯಕ್ಷರಿದ್ದರು. ಆದ್ದರಿಂದ ಅವರನ್ನು ಕರೆದು ಶ್ರೀ ಬಸವಣ್ಣನವರು ಇವರು ಅಂಬಿಗರ ಚೌಡಯ್ಯನವರು ಸರ್, ಇವರು ಕಾಯಕ ದೋಣಿ ನಡೆಸುವ ಒಂದು ಕಾಯಕ ಇದೆ, ಆದ್ದರಿಂದ ಅವರಿಗೆ ಇವರು ಪ್ರವೇಶ ಮಾಡೋ ಅನುಮತಿ ಕೊಟ್ಟರು. ಅವಾಗ ಬಸವಣ್ಣವರು ಬಿಡುದು ಕೊಟ್ಟರು. ಅಂಬಿಗರ ಚೌಡಯ್ಯನವರಿಗೆ ನಿಜ ಶರಣ ಅಂಬಿಗರ ಚೌಡಯ್ಯ ಎಂದು ಬಿಡುದು ಕೊಟ್ಟರು. ಆದ್ದರಿಂದ ಈಗ ನಾವು ಈ ಗ್ರಾಮದಲ್ಲಿ ರವಿವಾರ 8ನೇ ತಾರೀಕು ಮೂರ್ತಿ ಅನಾವರಣ ಹಮ್ಮಿಕೊಂಡಿದೆ. ಆದ್ದರಿಂದ ವಿವಿಧ ಮಠಾಧೀಶರು ಮತ್ತು ವಿವಿಧ ಸಚಿವರು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರು, ವಿವಿಧ ರಾಜಕಾರಣಿಗಳು ಮತ್ತು ತಾಲೂಕು ಮತ್ತು ಜಿಲ್ಲಾ ನಮ್ಮ ಸಮಾಜದ ಮುಖಂಡರು ಆಗಮಿಸುತ್ತಿದ್ದಾರೆ. ಆದ್ದರಿಂದ ನಾವು ಆ ಸಭೆಗೆ ಎಲ್ಲರೂ ರವಿವಾರ ಬಂದು ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮಾಧ್ಯಮ ತಮ್ಮಲ್ಲಿ ತಿಳಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಬಾಗೋಡಿ ಅಧ್ಯಕ್ಷ ದೇವೇಂದ್ರ ಹಸ್ಬಾ, ತಾಲೂಕಾ ಕಾರ್ಯದರ್ಶಿ ಶರಣು ಅರಣಕಲ್, ಯುವ ಅಧ್ಯಕ್ಷ ಮಲ್ಲಿಕಾರ್ಜುನ್ ಆಲೂರ್ಕರ್, ರಾಜೇಶ್ ಹೋಳಿಕಟ್ಟಿ, ಮುಖಂಡರಾದ ದೇವೇಂದ್ರ ಡೊಣ್ಣಗಾಂವ್, ನಾಗರಾಜ್ ಬೆಣ್ಣೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನನ್ನ ಹೆಸರು ಮಹಾಂತೇಶ, ಸಪ್ನಾ ಬುಕ್ ಹೌಸ್ ಕಲಬುರಗಿ ಶಾಖೆಯ ವ್ಯವಸ್ಥಾಪಕ. ಸಪ್ನಾ ಬುಕ್ ಹೌಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ 59ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ 1967ರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು 24 ಶಾಖೆಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಬೆಂಗಳೂರಲ್ಲಿ 11 ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ, ಹಾಸನ್, ದಾವಣಗೆರೆ, ಕಲಬುರಗಿ ಹೀಗೆ ತನ್ನ ಒಟ್ಟು 24 ಶಾಖೆಗಳಲ್ಲಿ ಈ ಸಪ್ನಾ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಸಪ್ನಾ ಪುಸ್ತಕ ಭಂಡಾರ ಪುಸ್ತಕ ಅಷ್ಟೇ ಅಲ್ಲ, ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ, ಟಾಯ್ಸ್, ಗಿಫ್ಟ್, ಸ್ಪೋರ್ಟ್ಸ್, ಅಂದಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು. ಈ ಸಪ್ನಾ ಬುಕ್ ಹೌಸ್ 1967ರಲ್ಲಿ 40 ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ ಹೌಸ್ ಇಂದು
5.5 ಲಕ್ಷ ಚದುರ ಅಡಿ ವಿಸ್ತರಣಗೊಂಡಿದೆ. ಇದು ನಮಗೆ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಮತ್ತು ಪ್ರೀತಿಯಾಗಿರಬಹುದು. ಹೀಗೆ ಸಪ್ನಾ ಬುಕ್ ಹೌಸ್ 59ನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ 10% 50% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ 10% 70% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು, ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 20%, ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 10%, ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ 10% 50%, ಹಾಗೂ ಸ್ಟೇಷನರಿ ವಸ್ತುಗಳ ಮೇಲೆ ನಿಮಗೆ 10% 20%, ಅದೇ ರೀತಿಯಾಗಿ ಟಾಯ್ ವಸ್ತುಗಳ ಮೇಲೆ 10% 20%, ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ 10% ರಿಯಾಯಿತಿ ನಮ್ಮ ಸಪ್ನಾ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ. ಈ ವಿಶೇಷ ರಿಯಾಯಿತಿ ಜನವರಿ 24ರಿಂದ ಫೆಬ್ರವರಿ 8ರವರೆಗೆ ಈ ರಿಯಾಯಿತಿ ಇರುತ್ತದೆ. ಗ್ರಾಹಕರು ದಯವಿಟ್ಟು ಸಪ್ನಾ ಮಳಿಗೆಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸಪ್ನಾದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರಗಳು, ಧನ್ಯವಾದ.